ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಗುಜರಾತ್ನ ಕಚ್ನಲ್ಲೂ ಪಾಕ್ ಡ್ರೋನ್ ದಾಳಿಯನ್ನ ಮಾಡಿದೆ. 5 ಗಂಟೆ ಕದನ ವಿರಾಮ, ಈಗ ನೋಡಿದ್ರೆ ಕದನ ವಿರಾಮ ಉಲ್ಲಂಘನೆ. ಕೇವಲ ಜಮ್ಮು ಕಾಶ್ಮೀರದ ಭಾಗಗಳಷ್ಟೇ ಅಲ್ಲ, ಗುಜರಾತ್ ಕಚ್ವರೆಗೂ ಕೂಡ ಬರ್ತಾ ಇದ್ದಾವೆ ಡ್ರೋನ್ಗಳು. ನಮ್ಮ ಭಾರತೀಯ ಸೇನೆ ಸುಮ್ಮನೆ ಕೂತ್ಕೊಂಡಿಲ್ಲ. ಪಾಕ್ನ ಡ್ರೋನ್ಗಳನ್ನ ಆಕಾಶದಲ್ಲೇ ಪೀಸ್ ಮಾಡ್ತಾ ಇದೆ. ಹೊಡೆದುರುಳಿಸ್ಬಿಟ್ಟಿದೆ ನಮ್ಮ ಸೇನೆ. ಶ್ರೀನಗರ, ಗುಜರಾತ್ ಟಾರ್ಗೆಟ್ ಮಾಡಿದೆ ಈ ಪಾಕಿಸ್ತಾನ. ಪಂಜಾಬ್ ಮೇಲೂ ಕೂಡ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ನಡೀತಾ ಇದೆ. ಶ್ರೀನಗರದಲ್ಲಿ 4 ರಿಂದ 5 ಬಾರಿ ಸ್ಫೋಟದ ಸದ್ದು ಕೇಳಿಸಿದೆ. ಪಾಕ್ನ ಡ್ರೋನ್ಗಳನ್ನು ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ, ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನವನ್ನು ಯಾಕೆ ನಂಬಬಾರದು ಅಂತ ಹೇಳಿದರೆ ಇದೇ ಕಾರಣಕ್ಕೋಸ್ಕರ. ಅವ್ರು ಯಾವತ್ತೂ ಹೇಳ್ದಂಗೆ ನಡ್ಕೊಂಡು ಉದಾಹರಣೆನೇ ಇಲ್ಲ. ನಮ್ಮ ಭಾರತೀಯ ಸೇನೆ ಏನು ಎಲ್ಲ ಮಿಸೈಲ್ಗಳಿಗೆ ಒಳಗಡೆ ಹಾಕಿ ಏನು ಪ್ಯಾಕ್ ಮಾಡಿರಲಿಲ್ಲ. ಗೊತ್ತಿತ್ತು ಅವರ ನರಿಬುದ್ಧಿ ತೋರಿಸ್ತಾರೆ ಅಂತೇಳಿ. ಎಲ್ಲ ನಮ್ಮದು ಆ್ಯಕ್ಟಿವ್ ಇದ್ದು, ರಾಡರ್ ಎಲ್ಲ ಆ್ಯಕ್ಟಿವ್ ಇದ್ದು, ಹಾಗೆ ನಮ್ಮ ಮಿಸೈಲ್ಗಳು ಕೂಡ ರೆಡಿ ಇದ್ದಾವೆ. ಟಾರ್ಗೆಟ್ ಮಾಡಿ ಯಾವ್ಯಾವ ಕಡೆಯಿಂದ ಬರ್ತಾ ಇದ್ದಾವೆ ಗುರುತು ಮಾಡಿ ಆಕಾಶದಲ್ಲೇ ಅವುಗಳನ್ನು ಚಿಂದಿ ಉಡಾಯಿಸಿಬಿಟ್ಟಿದೆ ನಮ್ಮ ಭಾರತೀಯ ಸೇನೆ. ಶ್ರೀನಗರದಲ್ಲಿ, ಪಂಜಾಬು, ಗುಜರಾತ್ನ ಕಚ್ನಲ್ಲೂ ಕೂಡ ಪಾಕ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಹಾಗಾಗಿನೇ ಭಾರತ ಮತ್ತೆ ಅವರಿಗೆ ಪ್ರತಿದಾಳಿನ ತೀರಿಸಿಕೊಳ್ಳಿಕ್ಕೆ ಅವರ ವಿರುದ್ಧ ಒಂದು 2ನೇ ಅವಕಾಶ ಅಂತ ಹೇಳಬಹುದು. ಹಾಗಾಗಿನೇ ಭಾರತ ಇನ್ಮೇಲೆ ಸುಮ್ಮನೆ ಕೂರೋ ಮಾತಿಲ್ಲ. ಪಾಕ್ ಭಾರತ ನಡುವಿನ ಕದನ ವಿರಾಮ ಏನಾಯಿತು ಹಾಗಾದ್ರೆ? ಶ್ರೀನಗರದಲ್ಲಿ ಮತ್ತೆ ಸ್ಫೋಟದ ಸದ್ದು ಕೇಳ್ತಾ ಇದೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಒಮರ್ ಅಬ್ದುಲ್ಲಾ ಪೋಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಪ್ರಶ್ನೆ ಮಾಡಿದ್ದಾರೆ, ಕದನ ವಿರಾಮದ ಹಣೆ ಬರ ಏನಾಯ್ತು ಅಂತೇಳಿ. ನಾವು ಕದನ ವಿರಾಮನ ಭಾರತ ಉಲ್ಲಂಘನೆ ಮಾಡಿಲ್ಲ, ಮಾಡಿದ್ದು ಪಾಕಿಸ್ತಾನ. ಶ್ರೀನಗರದಲ್ಲಿ ಮತ್ತೆ ಸ್ಫೋಟಗಳ ಸದ್ದು ಕೇಳಿ ಬರ್ತಾ ಇದ್ದಾವೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಪೋಸ್ಟ್ ಮಾಡಿದ್ದಾರೆ, ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, ಕೆಲವೇ ಸೆಕೆಂಡ್ಗಳ ಹಿಂದೆ ಪೋಸ್ಟ್ ಮಾಡಿದ್ದಾರೆ. ಏನಾಗ್ತಾ ಇದೆ ಮತ್ತೆ? ನಾವೇನೋ ಖುಷಿ ಪಟ್ಟಿದ್ವಿ, ಕದನ ವಿರಾಮ ಘೋಷಣೆ ಆಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ವಿ, ನಮ್ಮ ಜನರು ಕೂಡ ಆತಂಕದಿಂದ ದೂರ ಆಗಿದ್ರು. ಆದರೂ ಈಗ ನೋಡಿದ್ರೆ ಮತ್ತೆ ಅಲ್ಲಿ ಅಟ್ಯಾಕ್ ನಡೀತಾ ಇದೆ, ಭಾರಿ ಶಬ್ದಗಳು ಕೇಳಿಸ್ತಾ ಇದೆ. ಏನಾಯಿತು ಕದನ ವಿರಾಮ ಅಂಥೇಳಿ ಒಮರ್ ಅಬ್ದುಲ್ಲಾ ಈಗ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ಈಗ ಸಹಜವಾಗಿ ಜಮ್ಮು ಕಾಶ್ಮೀರಕ್ಕೆ ದೊಡ್ಡ ಮಟ್ಟದ ಹಾನಿಗಳಾಗ್ತಾ ಇದೆ, ಡ್ಯಾಮೇಜ್ಗಳಾಗ್ತಾ ಇದೆ. ಅದನ್ನೇ ಜಾಸ್ತಿ ಟಾರ್ಗೆಟ್ ಮಾಡಿರೋದ್ರಿಂದಾಗಿ ಪಾಕಿಸ್ತಾನಿಗಳು, ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರ ಮೇಲೂ ಕೂಡ ಸಿಕ್ಕಾಪಟ್ಟೆ ಜನರ ಒತ್ತಡ ಕೂಡ ಇರುತ್ತೆ. ನಾಗರಿಕರ ಸಾವು ನೋವಾಗುತ್ತಾ ಇದೆ. ಅವರು ಕೂಡ ಕದನ ವಿರಾಮ ಘೋಷಣೆ ಆದ ಮೇಲೆ ಸ್ವಾಗತ ಮಾಡಿದರು ಅದನ್ನು. ಇನ್ಮೇಲೆ ಜನರು ಸ್ವತಂತ್ರ ಅಂದರೆ ನಿರ್ಭೀತಿಯಿಂದ ಬದುಕಬಹುದು ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ರು. ಆದರೆ ಈಗ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಮತ್ತೆ ಅದೇ ರೀತಿಯ ದಾಳಿಗಳನ್ನು ಪಾಕಿಸ್ತಾನ ಮುಂದುವರಿಸಿದೆ.